ನನ್ನ ಪರಾಕ್ರಮಕ್ಕೆ ಹೆದರಿ ಆ ವಾನರರು ಹೇಗೆ ಓಡುತ್ತಿದ್ದಾರೆ ನೋಡಿ. ಬಿಡಬೇಡಿ, ಅವರ ಬೆನ್ನಟ್ಟಿ ಕೊಲ್ಲಿ. ಜೈ ಪರಮೇಶ್ವರ, ಜೈ ಲಂಕೇಶ್ವರ. ರಾಕ್ಷಸ ವೀರರೇ, ಆ ವಾನರ ಮುಖದಲ್ಲಿ ಕಾಣುವ ಮೃತ್ಯು ಭೀತಿಯನ್ನು ನೋಡಿ. ಅವರ ಪಾಲಿಗೆ ಈಗ ನಾನೇ ಕಾಲಯಮ. ನನ್ನ ಪರಾಕ್ರಮಕ್ಕೆ ಸಾಟಿಯಾರು. ನನ್ನನ್ನು ತಡೆದು ನಿಲ್ಲಿಸುವ, ಹೋರಾಡಿ ಗೆಲ್ಲುವ ಧೀರ ಯಾರಿದ್ದಾರೆ? ಹಿಂದೆ ಈ ಯುದ್ಧವನ್ನು ಸಮಾಪ್ತಿಗೊಳಿಸುತ್ತೇನೆ. ಪ್ರಭು ರಾಮಚಂದ್ರ ಪ್ರಭು, ಏನಾಯ್ತು ವಾನರ ವೀರರೇ? ಏನು ವಿಷಯ? ನಮ್ಮ ಆತಂಕ ನಿಜವಾಯಿತು ಪ್ರಭು. ನಾವು ಅಂದುಕೊಂಡಂತೆ ಅಂಗದನಿಂದ ಪರಾಭವಗೊಂಡು ಹೋದ ಆ ಇಂದ್ರಜಿತು ಮರಳಿ ಬಂದು ವೀರಾವೇಶದಿಂದ ಹೋರಾಡುತ್ತಿದ್ದಾನೆ. ನಮ್ಮ ವಾನರ ಸೇನೆಯನ್ನ ಕಂಗೆಡಿಸುತ್ತಿದ್ದಾನೆ. ನಮ್ಮ ವಾನರ ಸೈನಿಕರು ದಿಕ್ಕಾಪಾಲಾಗಿ ಓಡುತ್ತಿದ್ದಾರೆ ಪ್ರಭು. ಅವನು ಕಾಣುತ್ತಿಲ್ಲ. ಆದರೆ ಅವನು ಒಮ್ಮ ಬಿಟ್ಟ ಬಾಣಗಳು ಒಂದೊಂದು ನೂರಾಗಿ ವಾನರರನ್ನು ಕಾಡುತ್ತಿವೆ ಪ್ರಭು. ಭೀಷಣ ಹೇಳಿದಂತೆ ಆ ನೀಚ ರಾಕ್ಷಸನ ಮಾಯೆ ಪ್ರಬಲವಾಗಿದೆ. ಸಹೋದರ, ನನಗೆ ಅಪ್ಪಣೆಯನ್ನು ಕೊಡು. ನಾನು ಈಗಲೇ ಹೋಗಿ ಕಣ್ಣಿಗೆ ಕಾಣದ ಆ ಇಂದ್ರಜಿತು ಸತ್ತು ಬೀಳುವಂತೆ ಮಾಡುತ್ತೇನೆ. ಸಾವಧಾನ ಲಕ್ಷ್ಮಣ, ಸಾವಧಾನ. ನಿನ್ನ ಉತ್ಸಾಹವು ಮೆಚ್ಚಬೇಕಾದದ್ದೇ. ಆದರೆ ಮಾಯಾವಿಯೊಡನೆ ಹೋರಾಡಲು ನಿನ್ನೊಬ್ಬನನ್ನೇ ಕಳುಹಿಸಲು ನನ್ನ ಮನಸ್ಸು ಒಪ್ಪುತ್ತಿಲ್ಲ.
ನಾನು ನಿನ್ನೊಡನೆ ಬರುತ್ತೇನೆ. ನಡೆ ಹೋಗೋಣ. ಹನುಮಂತ, ಪ್ರಭು. ಜಾಂಬವಂತ, ನೀವಿಬ್ಬರು ಇಲ್ಲಿಯೇ ಇರಿ. ಪ್ರಭು ರಾಮಚಂದ್ರ, ನಾನು ನಿಮ್ಮೊಡನೆ ಬರುತ್ತೇನೆ. ಬೇಡ ವಿಭೀಷಣ, ನನ್ನ ರಕ್ಷಣೆಯಲ್ಲಿರುವ ನಿನಗೆ ಯಾವ ಆಪತ್ತು ಸಂಭವಿಸಲು ನಾನು ಅವಕಾಶ ಕೊಡುವುದಿಲ್ಲ. ನಾನು ಬರುತ್ತೇನೆ ರಾಮಚಂದ್ರ. ಬೇಡ ಸುಗ್ರೀವ, ಈ ಕಾರ್ಯವನ್ನು ನಾವಿಬ್ಬರೇ ಮಾಡುತ್ತೇವೆ. ರಾಮಚಂದ್ರ ಪ್ರಭು, ನಾವು ಗಾಯಾಳುಗಳಿಗೆ ಉಪಚಾರದ ವ್ಯವಸ್ಥೆ ಮಾಡುತ್ತೇವೆ. ಆಗಲಿ. ವಾನರ ವೀರರೇ, ನಡೆಯಿರಿ, ನಾವು ರಣರಂಗಕ್ಕೆ ಹೋಗೋಣ. ಆ ಇಂದ್ರಜಿತುವಿನ ಮಾಯ ಯುದ್ಧದ ವಿರುದ್ಧ ನಮ್ಮ ಧರ್ಮ ಯುದ್ಧವನ್ನು ಆರಂಭಿಸೋಣ. ಆಗಲಿ ಪ್ರಭು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಕೆಲವು ಮಾಯಾವಿ ವೇಗನಾದ, ನೀನು ನಿಜವಾದ ವೀರನೇ ಆಗಿದ್ದರೆ ಎದುರಲ್ಲಿ ನಿಂತು ಹೋರಾಡು. ಹೇಡಿಯಂತೆ ಮರೆಯಲ್ಲಿ ನಿಂತು ಬಾಣ ಪ್ರಯೋಗಿಸಬೇಡ.
ನಾನು ಅಗೋಚರನಾಗಿದ್ದರೂ ನನ್ನನ್ನು ತಮ್ಮ ಬಾಣಗಳಿಂದ ಗಾಯಗೊಳಿಸುತ್ತಿರುವ ಈ ರಾಮ ಲಕ್ಷ್ಮಣರನ್ನು ಹೆಚ್ಚು ಹೊತ್ತು ಯುದ್ಧ ಮಾಡಲು ಬಿಡಬಾರದು. ಇವರನ್ನು ನನ್ನ ನಾಗಾಸ್ತ್ರದಿಂದ ಬಂಧಿಸುತ್ತೇನೆ. ಪ್ರಣಾಮಗಳು ಮಹಾಪ್ರಭು. ಪಾಪ್ರಹಸ್ತ, ನಾನು ನಿನಗಾಗಿ ಕಾಯುತ್ತಿರುವೆ. ರಣರಂಗದಿಂದ ಬರುತ್ತಿರುವೆ ತಾನೆ? ಹೌದು ಪ್ರಭು, ನಾನು ನಿಮಗೆ ಶುಭ ವಾರ್ತೆಯೊಂದನ್ನು ತಿಳಿಸಲು ರಣರಂಗದಿಂದ ನೇರವಾಗಿ ಇಲ್ಲಿಗೆ ಬರುತ್ತಿದ್ದೇನೆ. ಶುಭವಾರ್ತೆಯೇ? ಅದೇನೆಂದು ಬೇಗ ಹೇಳು ಪ್ರಹಸ್ತ. ಆ ವಾನರರು ನಮ್ಮ ರಾಕ್ಷಸರನ್ನು ಸೋಲಿಸಿದರೆಂಬ ಸುದ್ದಿಯನ್ನು ಕೇಳಿದಾಗಿನಿಂದ ನನಗೆ ಮನಃಶಾಂತಿಯೇ ಇಲ್ಲದಂತಾಗಿದೆ. ಆ ಶುಭವಾರ್ತೆಯನ್ನು ಬೇಗ ಹೇಳು. ನೀವಿನ್ನು ನಿಮ್ಮ ಅಶಾಂತಿಯನ್ನು ಬಿಟ್ಟು ಪ್ರಶಾಂತವಾಗಿರಬಹುದು ಪ್ರಭು. ನಿಮ್ಮ ಪುತ್ರ ಇಂದ್ರಜಿತು ಆ ರಾಮ ಲಕ್ಷ್ಮಣರನ್ನೇ ಪರಾಭವಗೊಳಿಸಿದ್ದಾನೆ. ಸಹಸ್ತ, ಏನು ಹೇಳ್ತಿರುವೆ? ನನ್ನ ಪುತ್ರನು ರಾಮ ಲಕ್ಷ್ಮಣರನ್ನು ಪರಾಭವಗೊಳಿಸಿದ್ದಾನೆ? ನಿಜದಲ್ಲಿ ನಿಜ ಪ್ರಭು. ಆ ರಾಮ ಲಕ್ಷ್ಮಣರು ನಮ್ಮ ಇಂದ್ರಜಿತು ಪ್ರಯೋಗಿಸಿದ ನಾಗಾಸ್ತ್ರದಿಂದ ಬಂಧಿತರಾಗಿ ನೆಲದ ಮೇಲೆ ಮಲಗಿದ್ದಾರೆ ಪ್ರಭು. ಭಲೆ ಭಲೆ ಪ್ರಹಸ್ತ, ಭಲೆ. ನೀನು ನನಗೆ ಕರ್ಣಾನಂದಕರವಾದ ವಾರ್ತೆಯನ್ನೇ ತಂದಿರುವೆ. ಹೇಳು, ನಿನಗೇನು ಬೇಕು ಕೇಳ್ಕೊಡುತ್ತೇನೆ. ಕೇಳು ಪ್ರಹಸ್ತ. ಪ್ರಭು, ನಿಮ್ಮ ಸಂತೋಷವೇ ನನ್ನ ಸಂತೋಷ. ಅದನ್ನು ಬಿಟ್ಟು ನನಗೆ ಬೇರೇನೂ ಬೇಡ ಪ್ರಭು. ವಾನರ ಗೆಲುವಿನಿಂದ ನೀವು ಆತಂಕಗೊಂಡಿದ್ದೀರಲ್ಲ, ಅದರ ನಿವಾರಣೆಯಾಗಿ ನಿಮಗೆ ಸಮಾಧಾನವಾಯಿತಲ್ಲ ಪ್ರಭು, ಅಷ್ಟೇ ಸಾಕು. ಪ್ರಹಸ್ತ, ಆ ರಾಮ ಲಕ್ಷ್ಮಣರನ್ನು ಹೊರೆಗುರುಳಿಸಿದ ನನ್ನ ವೀರ ಪುತ್ರ ಮೇಘನಾದನನ್ನು ನೋಡಬೇಕೆಂಬ ನನ್ನ ಮನಸ್ಸು ತವಕಿಸುತ್ತಿದೆ. ಕೂಡಲೇ ಅವನನ್ನು ಬರ ಹೇಳು. ಅವನೊಡನೆ ನಾನು ವಿಜಯೋತ್ಸಾಹವನ್ನು ಆಚರಿಸುತ್ತೇನೆ. ಹಾಗೆಯೇ ಆಗಲಿ ಪ್ರಭು, ಈ ಕೂಡಲೇ ಬರ ಹೇಳುತ್ತೇನೆ. ರಾಕ್ಷಸ ವೀರರೇ, ಈ ಕಪಿಗಳು ಏನೆಂದು ಹೇಳುತ್ತಿದ್ದರು? ಪರ್ವತ ಶಿಖರಗಳ ಪ್ರಹಾರದಿಂದಲೇ ಲಂಕೆಯನ್ನು ಪುಡಿ ಪುಡಿ ಮಾಡೋಣ, ಮುಷ್ಟಿಯಿಂದಲೇ ಸಮಸ್ತ ರಾಕ್ಷಸರನ್ನು ಸಂಹರಿಸಿ ಬಿಡೋಣ ಎಂದಲ್ಲವೇ? ಅಷ್ಟೇ ಅಲ್ಲ ರಾಜಕುಮಾರ, ವಾನರರು ಮಹಾವೀರನಾದ ಶ್ರೀರಾಮನೇ ಜಯಶಾಲಿಯಾಗುತ್ತಾನೆಂದು ಅಬ್ಬರಿಸುತ್ತಿದ್ದರು. ಪಾಪ, ಹಾಗೆ ಅಬ್ಬರಿಸುವಾಗ ಆ ವಾನರರಿಗೆ ನನ್ನ ಪರಾಕ್ರಮದ ಅರಿವಿರಲಿಲ್ಲ. ಚಪಲ ಚಿತ್ತರಾದ ಮೂರ್ಖ ಕಪಿಗಳು. ರಾಕ್ಷಸ ವೀರರೇ, ಯುದ್ಧದ ಸಮಯದಲ್ಲಿ ಅದೃಶ್ಯನಾಗುವ ನನ್ನನ್ನು ನೋಡುವುದಕ್ಕಾಗಲಿ ನನ್ನ ಬಳಿ ಬರುವುದಕ್ಕಾಗಲಿ ಆ ಇಂದ್ರನಿಗೂ ಸಾಧ್ಯವಿಲ್ಲ. ಈ ಬಡಪಾಯಿ ನರವಾನರರು ಎಷ್ಟರವರು? ರಘುವಂಶೀಯರಾದ ಈ ರಾಮ ಲಕ್ಷ್ಮಣರನ್ನು ನನ್ನ ನಾಗಾಸ್ತ್ರದಿಂದ ಬಂಧಿಸಿ ನೆಲದ ಮೇಲೆ ಮಲಗುವಂತೆ ಮಾಡಿದ್ದೇನೆ. ಇನ್ನು ಸ್ವಲ್ಪ ಸಮಯದಲ್ಲಿ ಇವರನ್ನು ಯಮಸದನಕ್ಕೆ ಕಳಿಸುತ್ತೇನೆ.
ರಾಕ್ಷಸ ಬಂಧುಗಳೇ, ಸರಿಯಾಗಿ ನೋಡಿ. ಕರದೂಷಣರನ್ನು ಸಂಹರಿಸಿದ ಮಹಾಬಲಶಾಲಿಗಳಾದ ರಾಮ ಲಕ್ಷ್ಮಣರನ್ನು ಪ್ರಜ್ಞಾಹೀನರನ್ನಾಗಿ ಮಾಡಿ ನೆಲದ ಮೇಲೆ ಮಲಗಿಸಿದ್ದೇನೆ. ಮುನಿ ಸಮೂಹದೊಡನೆ ಸಮಸ್ತ ದೇವತೆಗಳೇ ಬಂದರು, ಸಮಸ್ತ ದಾನವ ಕುಲವೇ ಬಂದರು, ನನ್ನ ಬಾಣಗಳ ಬಂಧನದಿಂದ ಈ ರಾಮ ಲಕ್ಷ್ಮಣರನ್ನು ಬಿಡುಗಡೆಗೊಳಿಸಲು ಸಾಧ್ಯವಿಲ್ಲ. ಯಾರ ಕಾರಣದಿಂದ ನನ್ನ ತಂದೆ ಶೋಕ ಪೀಡಿತರಾಗಿದ್ದರು, ನಿದ್ರಾಹೀನರಾಗಿದ್ದರು, ಯಾರ ಕಾರಣದಿಂದ ಈ ಲಂಕಾ ನಗರವೇ ವ್ಯಾಕುಲಗೊಂಡಿತ್ತೋ, ಯಾರು ಈ ಲಂಕೆಗೆ ಆಪತ್ಕಾರಿಯಾಗಿದ್ದರೋ ಅಂಥ ರಾಮನನ್ನು ನಾನು ಇಂದು ಜಯಿಸಿದ್ದೇನೆ. ರಾಜಕುಮಾರ ಇಂದ್ರಜಿತು, ಪ್ರಣಾಮಗಳು. ಏನು ವಿಷಯ ಪ್ರಹಸ್ತ? ನಿನ್ನ ತಂದೆಯವರು ಈ ಕೂಡಲೇ ನಿನ್ನನ್ನು ಕಾಣಲು ಬಯಸಿದ್ದಾರೆ. ಈ ವಿಜಯದ ಸಂಭ್ರಮವನ್ನು ನನ್ನ ತಂದೆಯೊಡನೆ ಹಂಚಿಕೊಳ್ಳಲು ನಾನು ಕಾತುರಗೊಂಡಿದ್ದೇನೆ.